ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ. ಇವತ್ತಿನ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಜೀವನದಲ್ಲಿ ಅನೇಕ ರೀತಿಯಾಗಿರುವಂತಹ ತೊಂದರೆಗಳು, ಕಷ್ಟಗಳು, ಸಮಸ್ಯೆಗಳು, ಮದುವೆ ವಿಳಂಬ ಆಗ್ತಾ ಇರಬಹುದು, ಆರೋಗ್ಯದಲ್ಲಿ ಏರುಪೇರಿನ ತೊಂದರೆಗಳು, ಅನ್ಕೊಳ್ಳುವಂಥ ಜಾಬ್ ಸಿಗ್ತಾ ಇಲ್ಲ ಅಥವಾ ಬಿಸ್ನೆಸ್ ಲಾಸ್ ಆಗ್ತಾ ಇರಬಹುದು. ಈ ಎಲ್ಲ ರೀತಿಯಾಗಿರುವಂತಹ ಸಮಸ್ಯೆಗಳಿಂದ ಹೊರಗಡೆ ಬರಬೇಕು ಅಂತಂದರೆ ಒಂದೇ ಒಂದು ಉಪಾಯ, ಪ್ರೀತಿಯಿಂದ ಅಕ್ಷಯ ವೃಕ್ಷವನ್ನ ನಿಮ್ಮ ಮನೆಗೆ ಬರ್ಮಾಡ್ಕೊಳ್ಳಿ. ಈ ಎಲ್ಲ ಒಂದು ತೊಂದರೆಗಳಿಂದ ಹೊರಗಡೆ ಬರೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. ಜೊತೆಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರತಿನಿತ್ಯ ವಿಡಿಯೋಗಳಲ್ಲಿ ನಮಗೆ ಹಲವಾರು ವಿಚಾರಗಳ ಬಗ್ಗೆ ಮಾಹಿತಿ, ಮಾರ್ಗದರ್ಶನ ನೀಡ್ತಾ ಬಂದಿದ್ದೀರಾ. ಈ ಅತಿ ಆಸೆ ಗತಿ ಕೇಡು, ಇದರ ಒಂದು ಒಳ ಅರ್ಥ ಏನು, ಇದ್ರ ಬಗ್ಗೆ ತಿಳಿಸ್ಕೊಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುಗಳೇ. ಓಂ ವಿಶ್ವಸ್ಮಯ ನಮಃ. ಪ್ರೀತಿಯ ಬಂಧುಗಳೇ, ಇದು ಮಕ್ಕಳಿಗೂ ಗೊತ್ತಾಗತ್ತೆಮ್ಮ, ನಾನು ಹೇಳ್ಬೇಕಂತೇನಿಲ್ಲ. ಆಸೆ ಇರಲಿ, ಅತಿ ಆಸೆ ಪಟ್ಟರೆ ಆಕಾಶಕ್ಕೆ ಏಣಿ ಹಾಕಿದ್ರೆ ಹೇಗೆ ಸಾಧ್ಯ? ಎಟ್ಕೋದಿಲ್ಲ. ಹಾಗೆಯೇ ಇಲ್ಲೊಂದು ವೃತ್ತಾಂತದ ಮುಖಾಂತರ ತಿಳಿಸೋದೇ ಆದರೆ, ಒಬ್ಬ ಪರಮ ಪಂಡಿತೋತ್ತಮ ಯಾವ ಜೀವಂಚ ಕಾಲವೂ ಅವನದೇ ಆಗಿರತಕ್ಕಂತಹ ಧ್ಯಾನ, ತಪಸ್ಸು, ಪೂಜೆ, ಯಜ್ಞದಲ್ಲಿ ಮಗ್ನನಾಗ್ತಕ್ಕಂತಹ ದಿವ್ಯಾನುಭೂತಿಯ ಗುಣಗಳೊಂದಿಗೆ ಅವನು ಯಾವಾಗಲೂ ಸಹವರ್ತಿಗಳ ಜೊತೆಗೆ ಇರತಕ್ಕಂತಹ ಮಾತುಗಳಲ್ಲೂ ಕೂಡ ಮಲಿನವನ್ನು ಬಳಸದೆ, ಮಾಲಿನ್ಯ ಆಗದ ಹಾಗೆ ನೋಡಿಕೊಳ್ಳುತ್ತಾ ದೇದೀಪ್ಯಮಾನನಾಗಿ ಭಗವಂತನಲ್ಲೇ ಕೂಡ ಪ್ರತಿನಿತ್ಯವೂ ಕೂಡ ತಲ್ಲೀನಾಗ್ತಕ್ಕಂತಹದ್ದು. ಅವನಿಗೆ ಅದು ಬಿಟ್ಟು ಬೇರೆ ಏನು ಗೊತ್ತಿಲ್ಲ. ಎಲ್ಲ ತರಹದ್ದು ಕೂಡ ಅವನಿಗೆ ಕೈಗೆ ಕಡೆಗ, ಬೆರಳು ಹುಂಗುರ, ಹೇ ಪ್ರಭೋ, ಎಲ್ಲ ರೀತಿಯಲ್ಲಿ ಕೂಡ ಮಾಡ್ಕೊಂಡು ಅಲಂಕಾರ ಶೋಭಾಯಮಾನವಾಗಿ ಯಾವಾಗಲೂ ಕೂಡ ಧ್ಯಾನ ತಪಸ್ಸು, ಪೂಜೆ ಪುನಸ್ಕಾರ, ಯಜ್ಞ ಮಾಡಿಕೊಂಡೇ ಇರ್ತಿದ್ದ. ಒಂದು ಬಾರಿ ಆ ಊರಿಗೆ ಕ್ಷಾಮರ, ಡಾಮರ, ಅಗ್ನಿ, ಭಯ, ಭೀತಿ, ಭೂಕಂಪ, ಪ್ರಳಯಗಳು ಬಂದರೂ ಕೂಡ ಎಲ್ಲರೂ ಕೂಡ ಆತನ ಮೊರೆ ಹೋಗ್ತಾ ಇತ್ತು. ಒಂದು ರೀತಿ ತಪಸ್ಸಕ್ತಿಯಿಂದ ಎಲ್ಲರೂ ಕೂಡ ರಕ್ಷಣೆ ಮಾಡ್ತಾ ಇತ್ತು. ಹೀಗೆ ಒಂದು ಬಾರಿ ದೊಡ್ಡ ಮಟ್ಟದಾಗಿರ್ತಕ್ಕಂತಹದ್ದು ಸುನಾಮಿ ಅಪ್ಪಳಿಸ್ತು. ಊರೆಲ್ಲ ಪೂರ್ಣವಾಗಿ ನೀರು ತುಂಬಿದೆ. ಎಲ್ಲರೂ ಕೂಡ ಇಲ್ಲಿಂದ ಪಲಾಯನವಾಗ್ತಿದ್ದಾರೆ. ಬೇರೆ ಬೇರೆ ಊರುಗಳಿಗೆಲ್ಲ ಕೂಡ ಸ್ಥಳಾಂತರ ಮಾಡ್ತಿದ್ದಾರೆ. ಇಲ್ಲಿಂದ ಸ್ಥಳಾಂತರ ಆಗ್ತಿರ್ಬೇಕಾದ್ರೆ ಆವತ್ತಿನ ರಾಜನ ಅನುಕೂಲಗಳು ಹೇಗೆ ಇರ್ತಾವೋ ನಮ್ಮ ಸರ್ಕಾರ ಮಾಡಿದಾಗೆ, ಈಗ ಇಲ್ಲೆಲ್ಲ ಬಂದಾಗ, ಚೆನ್ನೈ ಬಂದಾಗ ಈ ಸರ್ಕಾರದವ್ರು ಹೋಗಿ ಅವ್ರು ಸಹಾಯ ಮಾಡಲ್ವಾ, ಹಾಗೆ ಅಲ್ಲಿಂದ ಮತ್ತೊಂದು ಕಡೆ ಸ್ಥಳಾಂತರ ಮಾಡೋದು, ಅವ್ರಿಗೆ ಏನು ಬೇಕು ಊಟ ತಿಂಡಿ ಕೊಡ್ತೀವಿ, ಎಲ್ಲ ಕೂಡ ಏನು ವ್ಯವಸ್ಥೆ ಮಾಡಿಕೊಳ್ತಾರೆ. ಹಾಗೆ ಅವತ್ತಿನ ಕಾಲಕ್ಕೆ ರಾಜ್ಯಭಾರವನ್ನು ಮಾಡ್ತಿರೋ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಸೇಫ್ಟಿ ಪ್ಲೇಸ್ಗಳಿಗೆ ಕಳಿಸ್ಕೊಡ್ತಾ ಇರ್ತಾನೆ. ಮತ್ತು ಯಾರಾದರೂ ಉಳ್ಕೊಂಡಿದ್ರೆ ದಯವಿಟ್ಟು ಬನ್ನಿ, ಈ ಬಂಡಿ ಹತ್ತು ಬನ್ನಿ, ಕರ್ಕೊಂಡು ಹೋಗ್ತೀವಿ, ನಿಮ್ಮ ಸೇಫ್ಟಿ ಪ್ಲೇಸ್ಗೆ ಬಿಡ್ತೀವಿ ಅಂತ ಅನೌನ್ಸ್ ಆಗುತ್ತೆ. ಎಲ್ಲರೂ ಕೂಡ ಸೇಫ್ಟಿ ಪ್ಲೇಸ್ ಹೋಗ್ತಾರೆ. ಈತನ ಪೂರ್ತಿ ಮನೆ ತುಂಬಿದೆ ನೀರು, ಮನೆ ಪೂರ್ಣವಾಗಿ ತುಂಬಿದೆ ನೀರು. ಮತ್ತೆ ಅವ್ರು ಕರಿತಾ ಇದ್ದಾರೆ, ಸ್ವಾಮಿ ಬನ್ನಿ ನಿಮ್ಮನ್ನು ಕಾಪಾಡ್ತೀವಿ ಅಂತ. ಇಲ್ಲ, ನಾನು ಪ್ರತಿನಿತ್ಯ ಭಗವಂತನ ಸೇವಕ, ನನ್ನ ಬಂದು ಭಗವಂತನೇ ಕಾಪಾಡ್ತಾನೆ, ನೀವೇನು ನನ್ನ ಕಾಪಾಡೋದು ಬೇಕಾಗಿಲ್ಲ, ನೀವು ಹೊರಡಿ ಅಂತಾನೆ. ಸರಿ ಬಿಡಿ ಅಂತ ಹೊರಟೋಗ್ತಾರೆ ಅವರು. ಮತ್ತೆ ಮನೆಯೆಲ್ಲ ಪೂರ್ಣ ತುಂಬುತ್ತೆ, ಇಲ್ಲಿ ತನಕ ಬರುತ್ತೆ ನೀರು. ಆವಾಗ ಮತ್ತೊಂದು ಅವಕಾಶಗಳಿಗೆ ಕರೀತಾರೆ, ಸ್ವಾಮಿ ಯಾರಾದರೂ ಇದ್ದರೆ ದಯವಿಟ್ಟು ಬನ್ನಿ. ಆವಾಗ ಮತ್ತೆ ಲಾರಿಗಳಲ್ಲಿ ಬಂದರು, ಬಸ್ಸುಗಳಲ್ಲಿ ಬಂದರು, ಯಾವುದ್ಯಾವುದೋ ಬೈಕ್ಗಳಲ್ಲಿ ಬಂದರು, ಕರ್ಕೊಂಡು ಹೋದರು. ಮತ್ತು ಬೋಟಲ್ಲಿ ಬಂದರು. ಯಾರಾದರೂ ದಯವಿಟ್ಟು ಸ್ವಲ್ಪ ಜನ ಉಳ್ಕೊಂಡಿದ್ರೆ ದಯವಿಟ್ಟು ಬನ್ನಿ, ನಿಮ್ಮನ್ನು ರಕ್ಷಣೆ ಮಾಡ್ತೀವಿ ಅಂತ ಹೇಳಿದರು. ರಕ್ಷಣೆ ಮಾಡ್ತಾ ಇದ್ದು ಕೇಳಿಸ್ತಾ ಇದೆ, ಇಲ್ಲಿ ತನಕ ನೀರಿದೆ. ಇಲ್ಲ ನಾನು ಬರಲ್ಲ, ಭಗವಂತನನ್ನು ಕಾಪಾಡ್ತಾನೆ, ನೀವು ಹೋಗಿ ಅಂತಾನೆ. ಸರಿ, ಏನು ಮಾಡೋಕ್ಕಾಗಲ್ಲ. ಮತ್ತೆ ಮೇಲೆ ಹತ್ಬಿಡ್ತಾನೆ, ಟೆರೇಸ್ ಮೇಲೆ, ಅಲ್ಲಿ ತನಕ ನೀರಿದೆ. ಮತ್ತು ಎಲ್ಲರೂ ಕೂಡ ಹೆಲಿಕಾಪ್ಟರ್ಗಳಲ್ಲಿ ಬರ್ತಾರೆ, ಹಗ್ಗ ಬಿಡ್ತಾರೆ, ರಕ್ಷಣೆ ಮಾಡ್ತಾರೆ. ಆಗಲೂ ಕರೀತಾರೆ, ನಾನು ಬರಲ್ಲ, ನನ್ನ ಭಗವಂತ ಕಾಪಾಡ್ತಾನೆ, ನಾನು ಬರಲ್ಲ ಅಂತ ಹೇಳ್ತಾನೆ. ಸರಿ, ಅವ್ರ ಪಾಡಿಗೆ ಅವ್ರು ಎಲ್ಲರೂ ಕೂಡ ಹೊರಟೋಗ್ತಾರೆ. ಈತ ಹೋಗೋದಿಲ್ಲ. ಪೂರ್ಣವಾಗಿ ಈಗೆಲ್ಲ ಕೂಡ ಎಲ್ಲರೂ ಕೂಡ ರಕ್ಷಣೆ ಮಾಡಿದ್ರೆ ಈತ ಮಾತ್ರ ನಾನು ಯಾವಾಗಲೂ ಭಗವಂತನ ಅಧೀನದಲ್ಲಿರ್ತಕ್ಕಂಥ, ಭಗವಂತನ ಸೇವೆಯಲ್ಲಿ ನಿರತನಾಗ್ತಕ್ಕಂಥದ್ದು, ಭಗವಂತ ನನ್ನನ್ನು ಕಾಪಾಡ್ತಾನೆ, ನೀವು ಯಾಕೆ ನನ್ನನ್ನು ಸುಮ್ಮನೆ ಬಂದು ಹಿಂಸೆ ಕೊಡ್ತೀರಿ, ನೀವು ಹೋಗಿ ಅಂತ ಹೇಳ್ತಾನೆ. ಅವ್ರ ಪಾಡಿಗೆ ಹೊರಟೋಗ್ತಾರೆ. ಪೂರ್ಣ ನೀರು ಬಂದು ಮುಳುಗೋಗ್ತಾನೆ, ಸತ್ತೋದ ಮೇಲೆ ಈತನ ಪ್ರಾಣ ಭಗವಂತನ ಹತ್ರ ಹೋದಾಗ ಕೇಳ್ತಾನೆ, ಎಂಥ ಭಗವಂತ ನೀನು, ನಿನ್ನ ನಂಬಿ ನಾನು ಕೂತಿದ್ದೀನಿ, ಕೊನೆಗೂ ನನ್ನ ಸಾಯಿಸೇ ಬಿಟ್ಟಿಲ್ಲ, ನೀನು ಯಾಕೆ ನೀನು ಬಂದು ನನ್ನ ಕಾಪಾಡಲಿಲ್ಲ, ಏನಾಯಿತು ನಿನಗೆ, ಯಾಕೆ ನನ್ನ ಕಾಪಾಡಲಿಲ್ಲ ಅಂತ ಅರ್ಚಾಡ್ತಾನೆ, ಕೂಗಾಡ್ತಾನೆ. ಆಗ ಭಗವಂತ ಹೇಳ್ತಾನೆ, ಇನ್ನೊಂದು ಪ್ರಶ್ನೆ ಮಾಡ್ಬೋದಪ್ಪ ಅಂತ. ನಾನು ಹೇಗೆ ಬರಬೇಕು ಅಂತ ನಿನ್ನ ಊಹೆ ಇತ್ತು, ನಾನು ಹೇಗೆ ಬರಬೇಕು ಅಂತ ನಿನ್ನ ಊಹೆ ಇತ್ತು. ಆ ಬಂಡಿಗಳಲ್ಲಿ ಬಂದ್ರಲ್ಲ, ಅದು ನಾನೇ. ಆ ದೊಡ್ಡ ದೊಡ್ಡ ಲಾರಿ ವಾಹನಗಳಿದ್ವಲ್ಲ, ಕಾಪಾಡೋಕ್ಕೆ ಬಂದಿದ್ನಲ್ಲ ಅವ್ರ ರೂಪದಲ್ಲಿ, ಅದು ನಾನೇ.
ತೆಪ್ಪದಲ್ಲಿ ಬಂದಿದ್ದೆ ಅಲ್ವಾ, ಅದು ನಾನೇ. ಕೊನೆಯದಾಗ ಒಂದು ಅವಕಾಶ ಕೊಟ್ಟಿ ನಿನಗೆ, ಹಾಗಾದ್ರೂ ಬರ್ತೀಯೇನೋ ಅಂತ, ಅದು ನಾನೇ. ಇನ್ನು ಹೇಗೆ ಬರ್ಬೇಕು ಹೇಳು, ಹೇಗೆ ಬರಬೇಕು? ಅದಕ್ಕೆ ಭಗವಂತ ಅನ್ನೋನು ಆಸೆ ಇಟ್ಕೋ ಭಗವಂತನ ಬಳಿ. ನೀನು ಮೊದಲೇ ಏನಾದರೂ ಶಂಖ ಚಕ್ರ ಗದೆ ಪದ್ಮ ಇಟ್ಕೊಂಡು ಕಿರೀಟಿ ನಿಂಗೆ ಬಾ ಅಂತ ಕರೆದಿದೆಯೇನೋ ನೀನನ್ನು ಕಾಪಾಡಬೇಕು. ಯಾವುದೋ ಒಂದು ರೂಪದಲ್ಲಿ ಬರ್ತೇನೆ ಅಂತಕ್ಕಂತಹದ್ದೇ. ಅದಕ್ಕೆ ಭಗವಂತ ಯಾರ್ಯಾರನ್ನ ಸೃಷ್ಟಿ ಮಾಡ್ತಾನೆ, ನಮ್ಮ ಮುಂದೆ ಕಳಿಸ್ಕೊಡ್ತಾನೆ. ಹಸಿವಾದರೆ ಯಾರೋ ಒಬ್ಬರು ಅನ್ನ ಕೊಡ್ತಾರೆ, ಅವ್ರ ಮೂಲಕ ಕಳಿಸ್ಕೊಡ್ತಾನೆ. ಮೊದಲೇ ಕಲಿಯುಗ ಮಾಂಸರೇತ್ರಗಳೇ ಭಗವಂತ ಕಾಣೋದಿಲ್ಲ. ಇದು ಕೃತಯುಗವಲ್ಲ, ತ್ರೇತವೂ ಅಲ್ಲ, ದ್ವಾಪರವೂ ಅಲ್ಲ, ಕಲಿಯುಗ. ಅತ್ಯಂತ ಕರ್ಮಗಳಿಂದ ಕೂಡಿದ ಕರ್ಮಭೂಮಿ ಇದು. ಅಂತಹದ್ದಕ್ಕಾಗಿ ಭಗವಂತ ಇಂತಹ ರೂಪಗಳಲ್ಲೇ ಬರ್ತಾನೆ. ಅದಕ್ಕಾಗಿ ಎಚ್ಚೆತ್ಕೋ. ನೀನು ತುಂಬ ದುರಾಸೆ, ಹೀಗೆ ಮಾಡಬೇಕು ಹಾಗೆ ಬಾ ಅಂತ ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನೀನು ಒಂದು ರೀತಿಯಾಗಿ ಯಾರೋ ಒಬ್ಬರು ಪ್ರಮೋಷನ್ ಬೇಕು ಅಂತೇಳಿ ಏನು ಕೂತಿದ್ರಂತೆ ದೇವ್ರ ಹತ್ರ, ಪ್ರಮೋಷನ್ ಬೇಕು ಅಂತ. ಅಲ್ಲ, ದೇವ್ರ ಹತ್ರ ಕೂತಿರು, ನೀನು ಮಾಡ್ಬೇಕಾದ್ರೆ ಕೆಲಸವನ್ನು ಮಾಡು, ಎಲ್ಲ ಅವನೇ ಮಾಡ್ಲಿಕ್ಕೆ ಸಾಧ್ಯವಾ? ಅದಕ್ಕೆ ಯಾವ ಸಂದರ್ಭದಲ್ಲಿ ಏನೇನು ಮಾಡಬೇಕು, ಯಾರಿಗೆ ಯಾವಾಗ ಎಲ್ಲಿ ಎಷ್ಟು ಏನವ ಕೊಡಬೇಕೋ ಆತನಿಗೆ ಗೊತ್ತಿರುತ್ತೆ. ನಾವೆಲ್ಲ ಆತನ ಮಕ್ಕಳು, ಆತ ನಮಗೆ ತಂದೆ ಅನ್ನೋವನಿಗೆ ಯಾವ ಮಗನಿಗೆ ಏನು ಕೊಡಬೇಕು, ಯಾವ ಮಗಳಿಗೆ ಏನು ಕೊಡಬಾರ್ದು ಗೊತ್ತಿರುತ್ತೆ. ಅದಕ್ಕಾಗಿಯೇ ಹೇಳೋದು, ನಿಮ್ಮ ಮಗಳಿಗೆ ಜ್ವರ ಬಂದಿದೆ, ಏನು ಹಠ ಹಿಡಿತಾ ಇದ್ದಾಳೆ, ನನಗೆ ಐಸ್ ಕ್ರೀಮ್ ಬೇಕು ಅಂತ. ಕೊಡ್ತೀರಾ ನೀವು? ಇಲ್ಲ. ಕೊಡ್ತೀರೇನು ನೀವು? ಕೊಡಲ್ಲ. ಯಾಕೆ? ಅವಳು ಜ್ವರ ಇದೆ. ಆವಾಗ ಅವಳಿಗೆ ನಿಮ್ಮ ಮೇಲೆ ಕೋಪ ಬರುತ್ತೆ, ಐಸ್ ಕ್ರೀಮ್ ಕೊಡಿಸಿಲ್ಲ ಇವರಂತ. ನಮಗೂ ಹಾಗೆ ಭಗವಂತ ನಾವು ಕೇಳಿದಾಗ ಏನೋ ಕೊಡಿ ಅಂದರೆ ಭಗವಂತನ ಕೋಪ ಬರುತ್ತೆ ನಮಗೆ. ಭಗವಂತನಿಗೆ ಗೊತ್ತಿರುತ್ತೆ ಇವ್ರಿಗೆ ಯಾವಾಗ ಕೊಡಬೇಕು ಅಂತ. ಈಗ ಕೊಟ್ಟರೆ ನೀವು ಸಂಪೂರ್ಣವಾಗಿ ನಾಶ ಮಾಡ್ತೀರಿ. ಅದಕ್ಕಾಗಿಯೇ ನಿಮಗೆ ಈ ವೆಹಿಕಲ್ಸ್ ಏನು ಓಡಿಸ್ಲಿಕ್ಕೆ ಬರೋದಿಲ್ಲ, ನನಗೆ ವಾಹನ ಚಲಾಯಿಸ್ಲಿಕ್ಕೆ ಬರೋದೇ ಇಲ್ಲ ಅಂದರೆ ಆವಾಗ ನಿಮಗೆ ವಾಹನ ಕೊಡೋದಿಲ್ಲ. ಅದಕ್ಕೆ ಒಂದು ಲೈಸೆನ್ಸ್ ಅಂತ ಇಟ್ಟಿದ್ದಾನೆ, ಅನುಭವ ಅಂತ ಇಟ್ಟಿದ್ದಾನೆ. ಅದಾದ ಮೇಲೆ ನಿಮಗೆ ಯಾವ್ಯಾವ ರೂಪದಲ್ಲಿ ಏನು ಬೇಕೋ ಅದನ್ನು ಕೊಡ್ತಾನೆ. ಅದಕ್ಕಾಗಿ ನೀವೇನು ಮಾಡಬೇಕು ಅಂತಂದರೆ, ಭಗವಂತನ ವಿಚಾರದಲ್ಲಿ ಎಷ್ಟು ಯಾರು ಹೇಗೆ ಮಾಡ್ತಾರೆ ಅದನ್ನು ತಿಳಿದುಕೊಂಡು ಮಾಡೋದು ಅತ್ಯಂತ ಪರಮ ಪವಿತ್ರವಾಗಿರತಕ್ಕಂಥದ್ದು ಭಗವತ್ ಸೇವೆಯಲ್ಲಿ. ಖಂಡಿತ ಗುರುಗಳೇ, ತುಂಬ ಉತ್ತಮವಾಗಿರುವಂಥ ವಿಚಾರ ಒಂದು ಕತೆ ಮುಖಾಂತರ ತಿಳಿಸ್ಕೊಟ್ರಿ. ಎಲ್ಲೋ ಒಂದು ಕಡೆ ನಾವು ಎಲ್ಲಾದರೂ ಹುಷಾರಾಗಬೇಕಾಗತ್ತೆ ಅನ್ನೋದು, ಯಾವ ರೂಪದಲ್ಲಿ ಭಗವಂತ ಬಂದು ಕಾಪಾಡ್ತಾನೋ ಗೊತ್ತಿಲ್ಲ, ಅಲರ್ಟ್ ಆಗಿರಬೇಕು ಅನ್ನೋಂಥದ್ದು ಜೀವನದಲ್ಲಿ ತಿಳ್ಕೊಂಡ್ವಿ ಈ ಒಂದು ಕತೆ ಮುಖಾಂತರ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಎಂಥ ಅದ್ಭುತವಾಗಿರುವಂಥ ವಿಚಾರನ ಇವತ್ತಿನ ವಿಡಿಯೋದಲ್ಲಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಮ್ಮ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.